ಹಾಸನ ಜಿಲ್ಲೆ ಅರಸೀಕೆರೆ ನಗರದ ಮಟನ್ ಮಾರ್ಕೆಟ್ನಲ್ಲಿ ಕೆಲವು ದಿನಗಳ ಹಿಂದೆ ವಾರಪೂರ್ತಿ ಸುರಿದ ಮಳೆಯಿಂದ ಮನೆ ಸಂಪೂರ್ಣ ಬಿದ್ದು ಹೋಗಿ ನೊಂದಿದ್ದ ಸಂತ್ರಸ್ತೆಯ ಮನೆ ಇದ್ದ ಸ್ಥಳಕ್ಕೆ ಇಂದು ಸಿವಿಲ್ ನ್ಯಾಯಾಧೀಶರು, ತಾಲೂಕು ಕಾನೂನು ಸೇವಾ ಸಮಿತಿಯ ಗೌರವ ಕಾರ್ಯದರ್ಶಿಗಳು ಸಂದೇಶ ಪಿ ಭಂಡಾರಿ ಅವರು ಅಧಿಕಾರಿಗಳ ಜೊತೆ ಸ್ಥಳಕ್ಕೆ ಭೇಟಿ ನೀಡಿ ಸಂತ್ರಸ್ತೆ ಮಹಿಳೆ ಸೊಗಾರ ಬೇಗಂರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿ ಕಾನೂನು ಸೌಲಭ್ಯದ ಬಗ್ಗೆ ಮಾಹಿತಿ ನೀಡಿದರು. ಇನ್ನು ಇದೇ ಸಮಯದಲ್ಲಿ ಗ್ರೇಡ್ 2 ತಹಶೀಲ್ದಾರ್ ಪಾಲಾಕ್ಷ ಅವರು ಮಾತನಾಡಿ, ಮನೆ ಕಳೆದುಕೊಂಡಂತಹ ಮಹಿಳೆ ಈಗಾಗಲೇ ಸರ್ಕಾರದಿಂದ ಪರಿಹಾರದ ಹಣವಾದ 1,20,000 ರೂಪಾಯಿಗಳನ್ನು ಬ್ಯಾಂಕ್ ಮುಖಾಂತರ ಅವರ ಖಾತೆಗೆ ಜಮಾ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ನಗರಸಭೆ ಆಯುಕ್ತರಾದ ಕೃಷ್ಣಮೂರ್ತಿ, ಅರಸೀಕೆರೆ ನಗರ ಗ್ರಾಮ ಆಡಳಿತ ಅಧಿಕಾರಿ ಶಿವಾನಂದಯ್ಯ, ಕೆಎಸ್ ನಗರಸಭೆ ಸದಸ್ಯ ರೇಷ್ಮಾ, ಯೂನುಸ್, ಮುಖಂಡರಾದ ಮೊಹಮ್ಮದ್ ಅತಾವುಲ್ಲಾ, ಅಹಮದ್ ಪಾಷಾ ಉಪಸ್ಥಿತರಿದ್ದರು. ನಾವು ರೆಡಿ ಇದ್ದೇವೆ ಸರ್, ಅದ್ರಲ್ಲಿ ತೊಂದರೆ ಇಲ್ಲ. ಲಾಸ್ಟ್ ಇಯರ್ ಒಂದು 60-70 ಜನನ ಅಟ್ ಎ ಟೈಮ್ ಮಾಡಿದ್ದೀವಿ ಸರ್. ಇದರಲ್ಲಿ ಹಾಸನ ರೋಡ್ನಲ್ಲಿ ಜಾಸ್ತಿ ಮನೆಗಳಿಗೆ ಎಲ್ಲ ಡ್ರೈನೇಜ್ ನೀರೇ ಹೋಗಿ ಪ್ರಾಬ್ಲಮ್ ಆಗಿತ್ತು. ಅವ್ರನ್ನಲ್ಲಿ ಶಿಫ್ಟ್ ಮಾಡಿ ಅಲ್ಲಿ ವಾರಗಟ್ಟಲೆ ಇರಿಸಿ ನಂತರ ಹಾಗೆ ದುಡ್ಡು ತೊಗೊಂಡ್ರಮ್ಮ RTGS ಮಾಡಿ ಕೊಡಿ ಸರ್. ಮುಂಚೆ ಚೆಕ್ ಇತ್ತು ಸರ್, ಈಗ ಅವ್ರಿಗೆ ಬೆನಿಫಿಷಿಯರಿ ಅಕೌಂಟ್ಗೆ RTGS ಆಗಿದೆ. ಯಾವ ಅಕೌಂಟ್ ಬೇರೆ ಇವ್ರದ್ದೇ ದುಡ್ಡು ಹಾಕಿದಲ್ಲ, ದುಡ್ಡು ಬಂದಿದೆ ನಿಮ್ಗೆ. ಇವತ್ತೇ ತೊಗೊಂಡೋಗಿ ಪಾಸ್ಬುಕ್ ತೊಗೊಂಡೋಗಿ